ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಜೋರು. ಅಧ್ಯಕ್ಷರ ಮನೆಯಲ್ಲಿ ಸಿದ್ದರಾಮಯ್ಯ 1.5 ಗಂಟೆಗಳ ಕಾಲ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಖರ್ಗೆ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ. ಇಬ್ಬರೇ ಇರುವಂತಹದ್ದು. ಖರ್ಗೆ ಎದುರು ಸಿಎಂ ಹಾಗಾದ್ರೆ ಹೇಳಿದಂತಹ ಮಾತೇನು? ಪಬ್ಲಿಕ್ ಟಿವಿಯಲ್ಲಿ ಖರ್ಗೆ ಸಿಎಂ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿರುವ ಹೊತ್ತಲ್ಲೇ ದೆಹಲಿಯಿಂದ ಬಂದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ. ಇಬ್ಬರ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ. ಹಲವು ಮಹತ್ವದ ಚರ್ಚೆಗಳಾಗಿದೆ. ಅದರಲ್ಲೂ ಕೂಡ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿರುವಂತಹದ್ದು ಒನ್ ಲೈನ್ ಆನ್ಸರ್, ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ವರಿಷ್ಠರು ಅಂತ ಹೇಳಿ. ಡಿಕೆಶಿ ಬಣ್ಣದ ಡೆಲ್ಲಿ ಪರೇಡ್ಗೆ ಸಿಎಂ ಅಸಮಾಧಾನವನ್ನ ಹೊರಹಾಕಿದಾರಂತ. ನಿನ್ನೆ ಶಾಸಕರ ದೆಹಲಿ ಪರೇಡ್ನ ಅವಶ್ಯಕತೆ ಏನಿತ್ರಿ? ತಿಂಗಳ ಅಂತ್ಯಕ್ಕೆ ದೆಹಲಿ ಕರಿತೇವೆ ಅಂತ ಹೇಳಿ ವರಿಷ್ಠರೇ ಹೇಳಿರ್ಲಿಲ್ವಾ? ಇದು ಸರ್ಕಾರದ ಮಟ್ಟದಲ್ಲಿ ಅನಗತ್ಯ ಗೊಂದಲ ಉಂಟು ಮಾಡುವಂತಹ ಕೆಲಸ ಆಗ್ತಾ ಇದೆ. ಖರ್ಗೆ ಎದುರು ಸಿಎಂ ಸಿದ್ದರಾಮಯ್ಯನವರು ತೋಡ್ಕೊಂಡಂತಹ ಅಸಮಾಧಾನ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಬಲ ಪ್ರದರ್ಶನಕ್ಕೆ ಮುಂದಾದ್ರೆ ನನಗೂ ಕೂಡ ಬಲ ಪ್ರದರ್ಶನ ಅನಿವಾರ್ಯ ಅನ್ನುವಂತಹ ಮಾತನ್ನ ಖರ್ಗೆ ಎದುರು ಸಿಎಂ ಸಿದ್ದರಾಮಯ್ಯನವರು ಹೇಳಿದಾರಂತೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಆಗಲ್ಲ. ಇದಕ್ಕೆ ಗಾಂಧಿ ಕುಟುಂಬದ ಸದಸ್ಯರೇ ಬರಬೇಕಾಗುತ್ತೆ. ಒಂದು ಕಡೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ, ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ದೆಹಲಿಯಲ್ಲಿದ್ದಾರೆ. ಯಾವಾಗ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಂತದಲ್ಲಿ ಈ ಸಮಸ್ಯೆ ಇತ್ಯರ್ಥವಾಗೋದು ಡೌಟೇ. ಗಾಂಧಿ ಕುಟುಂಬವೇ ಬರಬೇಕು ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ನಿನ್ನೆ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಇಬ್ಬರ ನಡುವೆ ಏನು ಚರ್ಚೆ ಆಯಿತು? ಕೇವಲ ಇದನ್ನು ಆಲಿಸೋದಕ್ಕಷ್ಟೇ ನಿನ್ನೆಯ ಚರ್ಚೆ ಸೀಮಿತವಾಯ್ತಾ? ಏನಾದರೂ ಸಜೆಷನ್ ಕೊಟ್ರಂತ, ಹೇಗೆ ಅಂತ? ಪ್ರೇಮ್, ನಿನ್ನೆ ಸುಮಾರು 1-1.5 ಗಂಟೆಗಳ ಕಾಲ ಸಿಎಂ ಸಿದ್ದರಾಮಯ್ಯರು ಮತ್ತು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಯನ್ನ ಮಾಡಿದ್ದಾರೆ. ಸಹಜವಾಗಿ ಎಲ್ಲರಿಗೂ ಗೊತ್ತು, ಅದು ಹೈಕಮಾಂಡ್ನ ಸೂಚನೆ ಮೇರೆಗೆ, ಅಂದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಸೂಚನೆ ಮೇರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಿನ್ನೆಯ ಸಭೆಯಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಬಣದ ವರ್ತನೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಿಂಗಳಾಂತ್ಯಕ್ಕೆ ನೀವು ದೆಹಲಿಗೆ ಕರೆದು ಮಾತುಕತೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಬಣದವರು ದೆಹಲಿ ಪೆರೇಡ್ ಅನ್ನ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನುವಂತ ಪ್ರಶ್ನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿವೆ. ಜೊತೆಗೆ ಅವರೇನಾದ್ರೂ ಬಲ ಪ್ರದರ್ಶನಕ್ಕೆ ಮುಂದಾದ್ರೆ ನನಗೂ ಕೂಡ ಅನಿವಾರ್ಯತೆ, ನಾನು ಕೂಡ ಬಲ ಪ್ರದರ್ಶನಕ್ಕೆ ಮುಂದಾಗಬೇಕು ಆಗುತ್ತೆ ಅನ್ನುವಂತಹ ಸಂದೇಶವನ್ನ ನಿನ್ನೆ ಸಿದ್ದರಾಮಯ್ಯನವರು ಸಭೆಯಲ್ಲಿ ಕೊಟ್ಟಿರುವಂತದ್ದು. ಖರ್ಗೆ ಅವರು ಸಹಜವಾಗಿ ಯಾವುದೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಸಿಎಂ ಅವ್ರಿಗೂ ಕೂಡ ಹೈಕಮಾಂಡ್ ನ ಸಂದೇಶವನ್ನ ರವಾನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಏನು ಹೈಕಮಾಂಡ್ ನ ಸಂದೇಶ ಅನ್ನುವಂಥದ್ದಾದ್ರೆ, ಹೈಕಮಾಂಡ್ ಕೊಟ್ಟಿರುವಂತ ಮಾತಿಗೆ ಈಗಲೂ ಕೂಡ ಬದ್ಧ ಇದೆ. ಆದ್ರೆ ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ, ಅದು ಬಿಹಾರ ಚುನಾವಣೆ ಎಫೆಕ್ಟ್ ಇಂದ ಆಗಿರಬಹುದು ಅಥವಾ ಇವತ್ತಿನ ರಾಜಕೀಯ ಬೆಳವಣಿಗೆಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ಸ್ವಲ್ಪ ದಿನಗಳು ಕಳೆದ ಬಳಿಕ ಹೈಕಮಾಂಡ್ ರಾಜ್ಯದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವಂಥದ್ದು. ಅಲ್ಲಿವರೆಗೂ ಕೂಡ ನೀವಿಬ್ಬರು ಕೂಡ ಸಂಭಾಳಿಸಿಕೊಂಡು ಹೋಗಬೇಕು ಅನ್ನುವಂತಹ ಸಲಹೆಯನ್ನ ಜೊತೆಗೆ ಹೈಕಮಾಂಡ್ ಏನು ರವಾನೆ ಮಾಡಿದೆ, ಅಂದ್ರೆ ಈ ಒಂದು ಕಿತ್ತಾಟಗಳು ಯಾವ ಮಾಡಬಾರದು, ಸುಲಲಿತವಾಗಿ ಸರ್ಕಾರವನ್ನು ನಡೆಸಿಕೊಂಡು ಹೋಗಬೇಕು ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಸ್ವಲ್ಪ ದಿನ ಆದ್ಮೇಲೆ ಹೈಕಮಾಂಡ್ ಯಾವ ನಿಲುವನ್ನ ಮೊದಲನೇ ದಿನದಲ್ಲಿ ವ್ಯಕ್ತಪಡಿಸಿತೋ ಅದನ್ನ ನಾವು ಸ್ಪಷ್ಟಪಡಿಸ್ತೀವಿ ಅನ್ನೋ ಮಾತುಗಳನ್ನ ಖರ್ಗೆ ಅವರು ಹೇಳಿದ್ದಾರೆ. ಹೀಗಾಗಿ ಖರ್ಗೆ ಅವರ ಮಾತಾಗಿದೆ, ಸಿದ್ದರಾಮಯ್ಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರ ಬಣದವರು ಯಾವ ರೀತಿಯಾದಂತಹ ರಿಯಾಕ್ಷನ್ ಅನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ಡಿ.ಕೆ. ಶಿವಕುಮಾರ್ ಜೊತೆನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡುವಂತಹ ಸಾಧ್ಯತೆ ಇದೆ. ಇಬ್ಬರ ಜೊತೆ ಮಾತನಾಡಿದ ಬಳಿಕ ಯಾವ ಔಟ್ಕಮ್ ಬರುತ್ತೆ, ಈ ಒಂದು ಗೊಂದಲಗಳು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಅದು ಮುಂದಕ್ಕೆ ಹೋಗುತ್ತಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. 136 ಸೀಟು ಗೆದ್ದಂತಹ ಕಾಂಗ್ರೆಸ್ಸು ಸಿಎಂ ಅನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ದೆಹಲಿ ಮಟ್ಟದಲ್ಲಿ ಬೆಳವಣಿಗೆಗಳಾದವು. ಆಗ ಈ ನೆಂಟರ ಮೇಲೆ ಪ್ರೀತಿ, ಅಕ್ಕಿ ಮೇಲೆ ಆಸೆ ಅನ್ನೋ ರೀತಿಯಲ್ಲಿ ವರಿಷ್ಠರು ವರ್ತನೆ ಮಾಡಿದರು. ಈ ಕಡೆ ಡಿ.ಕೆ. ಶಿವಕುಮಾರ್ ಸಮಾಧಾನ ಆಗಬೇಕು, ಆ ಕಡೆ ಸಿದ್ದರಾಮಯ್ಯನವರು ಕೂಡ ಖುಷಿ ಆಗಬೇಕು. ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಕ್ಕೇನೆ ಇವತ್ತು ಕಾಂಗ್ರೆಸ್ನಲ್ಲಿ ಈ ಪರಿಸ್ಥಿತಿ. ಡಿ.ಕೆ. ಬಣದ ಶಾಸಕರು ದೆಹಲಿ ಪರೇಡ್ ಅನ್ನ ಮಾಡಿದ್ರಲ್ಲ, ಅವರ ಉದ್ದೇಶ, ಇಂಟೆನ್ಷನ್ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಶಾಸಕರ ದೆಹಲಿ ಯಾತ್ರೆಯ ಹಿನ್ನೆಲೆಯಲ್ಲಿಯೇ ಹೈಕಮಾಂಡ್ಗೂ ಕೂಡ ಇದರ ಬಿಸಿ ಮುಟ್ಟಿದಂತೆ ಕಾಣಿಸ್ತಾ ಇದೆ. ಅಧಿಕಾರ ಹಂಚಿಕೆಯ ವಿಚಾರ ಇತ್ಯರ್ಥವನ್ನ ಹೈಕಮಾಂಡ್ ಮುಂದೂಡುವಂತಹ ಶಾಕ್ ಇತ್ತು. ಆದರೆ ದೆಹಲಿಗೆ ಶಾಸಕರು ಬಂದಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಉಲ್ಟಂಪಲ್ಟ ಆಗಿದೆ. ಸುರ್ಜೇವಾಲಾ ವಾರ್ನಿಂಗು,
ಖರ್ಗೆ ಬೆಂಗಳೂರು ವಿಸಿಟ್ಟು, ಸಿಎಂ ಡಿಸಿಎಂ ಕೆಲ ಸಚಿವರೊಂದಿಗೆ ಚರ್ಚೆ ನಡೆಸಿದ್ದಾರೆ ಖರ್ಗೆ. ಶೀಘ್ರದಲ್ಲಿಯೇ ಗೊಂದಲ ಪರಿಹಾರದ ಬಗ್ಗೆ ತೀರ್ಮಾನದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖಾಮುಖಿಯಾಗಿ ಮನವರಿಕೆ ಮಾಡುವಂತಹ ಕೆಲಸ ಆಗುತ್ತೋ, ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೋ, ಏನಿರುತ್ತೆ ಹೈಕಮಾಂಡ್ನ ಮುಂದಿನ ನಡೆ ಅನ್ನೋದೇ ಈಗಿರುವಂತಹ ಕುತೂಹಲ. ಕಾಂಗ್ರೆಸ್ ಪಾಳ್ಯದಲ್ಲಾಗ್ತಾ ಇರುವಂತಹ ಈ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ಯಾವಾಗ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷವನ್ನು ತುಂಬಿತೋ, ಚಲುವರಾಯಸ್ವಾಮಿ ಸೇರಿ ಹಳೆ ಮೈಸೂರು ಭಾಗದ ನಾಯಕರು ದಿಢೀರ್ ಅಂತೇಳಿ ದೆಹಲಿಗೆ ಹೋದ್ರು. ಅವರ ಉದ್ದೇಶ ತತ್ಕ್ಷಣಕ್ಕೆ DK ಶಿವಕುಮಾರ್ ಅವರನ್ನ CM ಮಾಡಬೇಕು ಅಂತಲ್ಲ, ಕೊಟ್ಟ ಮಾತನ್ನ ನೆನಪಿಸುವಂತಹ ಕೆಲಸ ಆಯಿತು, ಪ್ರೆಸರನ್ನು ಬಿಲ್ಡ್ ಮಾಡುವಂತಹ ಕೆಲಸ ಆಯಿತು. ಹಾಗಾಗಿಯೇ ಸುರ್ಜೇವಾಲಾ ಟ್ವೀಟ್ ಮಾಡಿದ್ರು, ಹಾಗಾಗಿಯೇ ACC ಅಧ್ಯಕ್ಷರು ರಾಜ್ಯಕ್ಕೆ ಬಂದು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನ ಮಾತನಾಡುವಂತಹ ಮನಸ್ಸು ಮಾಡಿದ್ರು. ಇವೆಲ್ಲವೂ ಉದ್ದೇಶ ಏನಿತ್ತು ಅಂದರೆ ಅದು DK ಬಣದ ಉದ್ದೇಶವೇ ಇದಾಗಿತ್ತು. ದೆಹಲಿಗೆ ಹೋಗಿದ್ರಿಂದಲೇ ಈ ಉದ್ದೇಶ ಸಕ್ಸಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇದೇ ವಿಚಾರ ಚರ್ಚೆ ಆಗುವಂತೆಯೂ ಕೂಡ ಆಗಿದೆ. ಹಾಗಾಗಿ DK ಟೀಮ್ನ ಪ್ಲಾನ್ ಏನಿತ್ತು ಆ ಪ್ಲಾನ್ ಸಕ್ಸಸ್ ಆಗಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ವರಿಷ್ಠರ ಮುಂದಿನ ನಡೆ ಏನು, ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.